2024 KSET ಹಿಸ್ಟ್ರಿ ಕ್ವಶನ್ ಪೇಪರ್ ಸೆಕೆಂಡ್. ಋಗ್ವೇದದಲ್ಲಿ ಉಲ್ಲೇಖವಾಗಿರುವ ದಶರಾಜರ ಯುದ್ಧದಲ್ಲಿ ಭರತ ಬುಡಕಟ್ಟಿನ ಮುಖ್ಯಸ್ಥರು ಯಾರಾಗಿದ್ದರು? ಸುದಾಸ. ಹೊಂದಿಸಿ ಬರೆಯಿರಿ. ಜೀಲಂ ವಿತಸ್ತ, ಸಟ್ಲೇಜ್ ಸತುದ್ರಿ, ರಾವಿ ಪರುಷ್ಣಿ, ಬಿಯಾಸ್ ವಿಪಾಶ. ಭಾರತದ ಆರಂಭಿಕ ಕಾಲದ ನಾಣ್ಯ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ಬೆಳ್ಳಿಯ ನಿಗದಿತ ಆಕಾರಗಳಿಲ್ಲದ ಮುದ್ರಾಂಕಿತ ನಾಣ್ಯಗಳು ಇದ್ದವು. ಭಾರತದಲ್ಲಿ ಋಗ್ವೇದದ ಅವಧಿಯಲ್ಲಿ ಮುದ್ರಾಂಕಿತ ನಾಣ್ಯಗಳನ್ನು ಬಳಸಲಾಗುತ್ತಿತ್ತು. ಎ ಸರಿಯಾಗಿದೆ, ಆರ್ ಸರಿಯಿಲ್ಲ. ಯಾವ ಜೋಡಿ ಹೊಂದಾಣಿಕೆಯಾಗಿಲ್ಲ ಅಂದರೆ ಕಾಶಿ ವಾರಣಾಸಿ, ಕೋಸಲ ಚಂಪ ತಪ್ಪಾಗಿದೆ. ಕೋಶಲ ಶ್ರಾವಸ್ತಿ ಆಗಬೇಕ್ರಿ. ವಜ್ಜಿ ವೈಶಾಲಿ, ಕುರು ಹಸ್ತಿನಾಪುರ. ಹೊಂದಿಸಿ ಬರೆಯಿರಿ. ಶೆರಿನ್ ರತ್ನಾಗರ ಏಕಶೃಂಗಿ ಹರಪ್ಪ ಆಡಳಿತದ ಕುಲೀನರ ಚಿಹ್ನೆಯಾಗಿತ್ತು. ಸ್ಟುವರ್ಟ್ ಪಿಗ್ಗಟ್ ಹರಪ್ಪ ರಾಜ್ಯವನ್ನು ನಿರಂಕುಶಮತಿಗಳಾಗಿದ್ದ ಪುರೋಹಿತರು. ಎಸ್.ಸಿ. ಮಲ್ಲಿಕ್ ಹರಪ್ಪದ ರಾಜಕೀಯ ಪ್ರಧಾನ ಹಂತಕ್ಕೆ ಒಂದು ಉದಾಹರಣೆಯಾಗಿದೆ. ಮತ್ತು ಗ್ರೆಗರಿ ಹೋಶೆಲ್ ಹರಪ್ಪದ ಸಮಾಜದ ಅತ್ಯಂತ ಶಿಸ್ತುಬದ್ಧವಾದ ನಾಗರಿಕ ಅಂಶಗಳನ್ನು ಒಳಗೊಂಡಿತ್ತು. ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂದ್ರೆ ಚಿನೋದಾರೋ ಸಿಂಧ, ಕಿರ್ಸಾಗರ್ ಗುಜರಾತ, ಸನೈರಿ ಉತ್ತರ ಪ್ರದೇಶ ಸರಿಯಾಗಿದೆ. ಆದರೆ ರಾಕಿಗಢ್ ಪಂಜಾಬ್ ತಪ್ಪಾಗಿದೆ. ಆದರೆ ರಾಕಿಗಢ್ ಹರಿಯಾಣ ಆಗಬೇಕು. ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಲೋಥಾಲ್ ಎನ್.ಜಿ. ಮಜುಮ್ದಾರ್, ಇದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ. ಆದರೆ ರಾವ್ ಬರಬೇಕು. ದೋಲ್ವಿರ ಜೋಪಿ ಜೋಶಿ, ರಂಗಪುರ ವತ್ಸ, ಹರಪ್ಪ ದಯಾರಾಮ್ ಸಹಾನಿ, ಇದು ಸರಿಯಾಗಿದೆ. ಇಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂದ್ರೆ ಟಿ.ಜೆ. ನ್ಯೂಬಾಲ್ಡ್, ಬಿಂಬೇಡ್ಕದಲ್ಲಿ ಗುಹಾಕಲೆಯ ಅನ್ವೇಷಣೆ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ. ದಕ್ಷಿಣದ ನವಶಿಲಾಯುಗವನ್ನು ಭಾರತದ ವಿಶಿಷ್ಟ ಪ್ರಾದೇಶಿಕ ಗುಂಪು ಎಂದು ಗುರುತಿಸಲಾಗಿದೆ. ದಕ್ಷಿಣ ಭಾರತದ ಬಹುತೇಕ ನವಶಿಲಾಯುಗದ ನೆಲೆಗಳಲ್ಲಿ ಬೂದಿ ದಿಬ್ಬಗಳು ಪತ್ತೆಯಾಗಿದೆ. ಅಂದ್ರೆ ಎ ಮತ್ತು ಆರ್ ಎರಡೂ ಸರಿಯಾಗಿದ್ದು ಆರ್ ಎಗೆ ಸರಿಯಾದ ವಿವರಣೆಯಾಗಿದೆ. ಬೌದ್ಧ ಗ್ರಂಥಗಳ ಪ್ರಕಾರ ಈ ಕೆಳಗಿನ ಯಾರು ಮೌರ್ಯ ಚಕ್ರವರ್ತಿ ಅಶೋಕನ ಮಡದಿಯಾಗಿದ್ದರು? ಅಸಿಂಧಿಮಿತ್ರ ಮತ್ತು ಸುಭದ್ರಾಂಗಿ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಮುದ್ರಾ ರಾಕ್ಷಸ ವಿಶಾಖದತ್ತ, ಇಂಡಿಕಾ ಮೆಗಸ್ತಾನಿಸ, ಮಹಾಭಾಷ್ಯ ಪತಂಜಲಿ, ಅಷ್ಟಾಧ್ಯಾಯಿ ಪಾಣಿನಿ. ಯಾವ ಲಿಪಿಗಳಲ್ಲಿ ಅಶೋಕನ ಶಾಸನಗಳು ಪತ್ತೆಯಾಗಿಲ್ಲ? ದೇವನಾಗರಿ ಲಿಪಿಯಲ್ಲಿ ಪತ್ತೆಯಾಗಿಲ್ಲ. ಆದರೆ ಪತ್ತೆಯಾಗಿದ್ದು ಬ್ರಾಹ್ಮಿ, ಖರೋಷ್ಠಿ, ಅರೇಮಿಕ್. ಹೊಂದಿಸಿ ಬರೆಯಿರಿ. ಮುಲ್ಲೆ ಅರಣ್ಯ ಭೂಮಿ, ಪಾಲೈ ಬರಡು ಭೂಮಿ, ನೈತಾಲ್ ಕರಾವಳಿ ಪ್ರದೇಶ, ಕುರುಂಜಿ ಬೆಟ್ಟ ಪ್ರದೇಶ. ಮೌರ್ಯರ ನಂತರದ ಕಾಲದಲ್ಲಿ ತೋಚರಿಯನ್ನುಗಳೆಂದು ಯಾರನ್ನು ಕರೆಯಲಾಗುತ್ತಿತ್ತು ಅಂದ್ರೆ ಕುಶಾನರು. ಕೆಳಕಂಡ ಯಾವ ರಾಜವಂಶ ಕೈಸರ್ ಅಂದರೆ ಸೀಸರ್ ಎಂಬ ಬಿರುದನ್ನು ಹೊಂದಿತ್ತು ಅಂದ್ರೆ ಕುಶಾನರು ಹೊಂದಿದ್ದರು. ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಬುದ್ಧನ ಜನ್ಮ ಸಾವರೆ ಸರಿಯಾಗಿದೆ. ಬುದ್ಧನ ಪರಿತ್ಯಾಗ ಕುದುರೆ ಸರಿಯಾಗಿದೆ. ಬುದ್ಧನ ಜ್ಞಾನೋದಯ ಬೋಧಿವೃಕ್ಷ ಸರಿಯಾಗಿದೆ. ಆದರೆ ಸರಿಯಾಗಿಲ್ಲಾರ್ದು ಬುದ್ಧನ ಪರಿನಿರ್ವಾಣ ಗೂಳಿ ಸರಿಯಾಗಿಲ್ಲ. ಮಾಧ್ಯಮಿಕ ಪಂಥದ ಸಿದ್ಧಾಂತದ ಸ್ಥಾಪಕರು ಯಾರಂದ್ರೆ ನಾಗಾರ್ಜುನ. ಸಮುದ್ರಗುಪ್ತನ ಅಲಹಾಬಾದ್ ಪ್ರಶಸ್ತಿಯನ್ನು ರಚಿಸಿದವರು ಯಾರು? ಹರಿಸೇನ. ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ. ಚಂದ್ರಗುಪ್ತ ಫಸ್ಟ್, ಸಮುದ್ರಗುಪ್ತ ಎರಡನೇವರು, ಇದು ಕುಮಾರಗುಪ್ತ ಮತ್ತು ಸ್ಕಂದಗುಪ್ತ. ಬೃಹತ್ ಶಿಲ್ಪಕಲೆಯ ಅಲಂಕಾರಿಕ ಪಟ್ಟಿ ಗಂಗಾವತರಣ ಯಾರಿಗೆ ಸಂಬಂಧಿಸಿದೆ ಅಂದರೆ ಪಲ್ಲವರು. ಕೆಳಕಂಡವರುಗಳಲ್ಲಿ ತಿರುವಾಸಗಂ ಭಕ್ತಿಗೀತೆಯ ಕರ್ತೃ ಯಾರು ಅಂದ್ರೆ ಮಾಣಿಕ ವಾಸಗರ್. ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಡಿಸೆಂಬರ್ 1917 ಅನಿ ಬೆಸೆಂಟ್ ಸರಿಯಾಗಿದೆ. ಡಿಸೆಂಬರ್ 1925 ಸರೋಜಿನಿ ನಾಯ್ಡು ಸರಿಯಾಗಿದೆ. ಡಿಸೆಂಬರ್ 1924 ಜವಾಹರ್ಲಾಲ್ ನೆಹರು ತಪ್ಪಾಗಿದೆ. ಆದರೆ 1924 ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ಸಿನ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರು. ತೆರಿಗೆಗಳಲ್ಲಿ ಯಾವುದು ಭೂ ತೆರಿಗೆಯನ್ನು ಸೂಚಿಸುತ್ತದೆ? ಕಡಮೈ ಮತ್ತು ಕುಡಿಮೈ.
ಚೇರ ಸಾಮ್ರಾಜ್ಯದ ಸ್ಪಷ್ಟ ಹಾಗೂ ಕಣ್ಣಿಗೆ ಕಾಣುವಂತೆ ಬ್ರಾಹ್ಮಣ ಪ್ರಭುತ್ವವಾಗಿತ್ತು ಎಂದು ಈ ಕೆಳಕಂಡವರುಗಳಲ್ಲಿ ಯಾರು ಪ್ರತಿಪಾದಿಸಿದ್ದರು? MGS ನಾರಾಯಣ್. ಸಲ್ಲೇಖನವು ಯಾರಿಗೆ ಸಂಬಂಧಿಸಿದೆ? ಜೈನರು. ಹೊಂದಿಸಿ ಬರೆಯಿರಿ. ಮಹೇಂದ್ರ ವರ್ಮ ಕಲ್ಲಿನ ದೇವಾಲಯಗಳ ನಿರ್ಮಾಣದ ಪ್ರಾರಂಭ. ಪರಮೇಶ್ವರ ವರ್ಮ ಅವನಿ ಸಿಂಹ ವಿಷ್ಣು ರಣ ರಸಿಕ ನಗರವನ್ನು ಧ್ವಂಸಗೊಳಿಸಿದವರು. ಡಿ ನರಸಿಂಹವರ್ಮ ಕೈಲಾಸ ದೇವಾಲಯ ನಿರ್ಮಾಣ. ಕಿಳವನ್ ಏರಿ ಶಬ್ದ ಯಾವುದಕ್ಕೆ ಸಂಬಂಧಿಸಿ ಅಂದರೆ ಕೆರೆಗಳು. ಸೂತಿವತಿ ನಗರ ಯಾವುದರ ರಾಜಧಾನಿಯಾಗಿತ್ತು? ಚೇದಿ ಸಾಮ್ರಾಜ್ಯ. ಹೊಂದಿಸಿ ಬರೆಯಿರಿ. ಬಿಲ್ಲಣ ವಿಕ್ರಮಾದೇವ ಚರಿತ, ಬಾರವಿ ಕಿರಾತಾರ್ಜುನಿಯ, ದಂಡಿ ದಶಕುಮಾರ ಚರಿತ, ಮಹೇಂದ್ರ ವರ್ಮ ಮತ್ತ ವಿಲಾಸ ಪ್ರಹಸನ. ಅಲ್ಲಾವುದ್ದೀನ್ ಹಸನ್ ಸ್ಥಾಪಿಸಿದ ಬಹುಮನೀಯರ ಪ್ರಥಮ ರಾಜಧಾನಿ ಗುಲ್ಬರ್ಗ. ದಕ್ಕನಿನ ಅಪಾಕಿಯರು ಪರ್ಷಿಯಾದಿಂದ ಬಂದು ಹೊಸದಾಗಿ ನೆಲೆಗೊಂಡಿದ್ದರು. ಅವರು ಬಹುಮನಿ ಸುಲ್ತಾನರ ಮೇಲೆ ಸಾಕಷ್ಟು ಪ್ರಭಾವ ಬೀರಲು ಪ್ರಯತ್ನಿಸಲಿಲ್ಲ. ಎ ಸರಿಯಾಗಿದೆ, ಆರ್ ಸರಿಯಿಲ್ಲ. ಚಹಲ್ಗಾನಿ ವ್ಯವಸ್ಥೆಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಯಾರಂದ್ರ? ಇಲ್ತ್ಮಷ. ನಾಶಗೊಳಿಸಿದವನು ಯಾರಂದ್ರ? ಬಲ್ಬನ್. ಶಿವಾಜಿಯ ಉದಯವನ್ನು ಮರಾಠ ರಾಷ್ಟ್ರೀಯತೆಯ ಉನ್ನತಿಯಾಗಿ ಕಂಡ ಇತಿಹಾಸಕಾರ ಯಾರಂದ್ರ? MG ರಾನಡೆ, VK ರಾಜವಾಡೆ. ಪುರಂದರ ಒಪ್ಪಂದ 1665 ಪ್ರಕಾರ ಮರಾಠರು 23 ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸಬೇಕಾಗಿತ್ತು. ಶಿವಾಜಿಯ ಮಗ ಸಾಂಭಾಜಿಗೆ ಜಾಗೀರನ್ನು ನೀಡುವುದರೊಂದಿಗೆ ಪಂಚಹಜಾರೆ ಮನ್ಸುಬ್ದಾರಿಯನ್ನಾಗಿ ಮಾಡಬೇಕಿತ್ತು. 1, 2 ಸರಿಯಾಗಿದೆ. ಸತೀಶ್ ಚಂದ್ರ ಅವರ ಪ್ರಕಾರ ಹೊಸದಾಗಿ ಸ್ಥಾಪನೆಗೊಂಡ ಟರ್ಕಿ ದೇಶ ಯಾವೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗಿತ್ತು? 1. ಹೊರಹಾಕಲ್ಪಟ್ಟ ಕೆಲವು ಸ್ಥಳೀಯ ಆಡಳಿತಗಾರರ ಬೆದರಿಕೆ, ಟರ್ಕಿಯ ಕುಲೀನ ಮನೆತನದವರ ಆಂತರಿಕ ಪಕ್ಷಪಾತ, ಮಧ್ಯ ಏಷ್ಯಾ ರಾಜಕೀಯ ಬದಲಾವಣೆಗಳು ಮತ್ತು ಭಾರತದ ಮೇಲೂ ಪ್ರಭಾವ ಬೀರಿದ್ದು. 1, 2, 3 ಸರಿಯಾಗಿದೆ. ಇದು ಚೆಂಗಿಸ್ ಖಾನನ ಬೆದರಿಕೆ ಸರಿಯಾಗಿಲ್ಲ. ಬಲ್ಬಲ್ ರಕ್ತ ಮತ್ತು ಉಕ್ಕಿನ ನೀತಿಯನ್ನು ಯಾರ ವಿರುದ್ಧ ಕೈಗೊಂಡಿದ್ದನು? ಚಹಲ್ಗಾನಿ ವಿರುದ್ಧ. ಇಕ್ತಾದಾರಿ ವ್ಯವಸ್ಥೆಯನ್ನು ಅನುವಂಶೀಯಗೊಳಿಸಿದವರು ಯಾರು? ಫಿರೋಜ್ ಶಾ ತುಘಲಕ್. ಗುಪ್ತರ ಕಾಲದಲ್ಲಿ ಭೂ ದತ್ತಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಅಂಶವನ್ನು ಗಮನಿಸಬೇಕಾಗಿದೆ? ಭೂಮಿಯನ್ನು ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಧಾರ್ಮಿಕ ಮತ್ತು ಶೈಕ್ಷಣಿಕ ಉದ್ದೇಶಗಳಿಗಾಗಿ ನೀಡಲಾಗುತ್ತಿತ್ತು. ಅಕ್ಬರನ ಅವಧಿಯಲ್ಲಿ ಜಪ್ತಿ ಪದ್ಧತಿಯನ್ನು ಜಾರಿಗೊಳಿಸಲಾಯಿತು. ರಾಜ ತೋಡರಮಲ್ಲನ ಹೆಸರು ಸಹ ಜಪ್ತಿ ಪದ್ಧತಿಯೊಂದಿಗೆ ಸಂಬಂಧಿಸಿತ್ತು. ಎ ಮತ್ತು ಆರ್ ಎರಡೂ ಸರಿಯಾಗಿದ್ದು ಆರ್ ಎಗೆ ಸರಿಯಾದ ವಿವರಣೆಯಾಗಿದೆ. ಕೆಳಕಂಡ ಪೈಕಿ ಅಸಹಕಾರ ಚಳವಳಿಯ ಪ್ರಮುಖ ಉದ್ದೇಶ ಯಾವುದಾಗಿತ್ತಂದ್ರೆ ಬ್ರಿಟಿಷ್ ವಸ್ತುಗಳನ್ನು ಮತ್ತು ಸಂಸ್ಥೆಗಳನ್ನು ಬಹಿಷ್ಕರಿಸುವುದು ಆಗಿತ್ತು. ಮದದ್ ಇ ಮಾಶ್ ಎಂಬುದು ಧಾರ್ಮಿಕ ವಿದ್ವಾಂಸ ಅಥವಾ ಧಾರ್ಮಿಕ ವ್ಯಕ್ತಿಗಳಿಗೆ ನೀಡಲಾದ ಭೂಮಿ ಇಲ್ಲದೆ ಪಿಂಚಣಿ. ಬಂಜಾರ ಕಾರ್ಮಿಕರ ವಿಭಜನೆಯ ಒಂದು ವ್ಯವಸ್ಥೆ. ಕಾರ್ವಾನ ಬಂಜಾರ ಅಲೆಮಾರಿ ವ್ಯಾಪಾರಿ, ಕಾರ್ವಾನ ದೂರ ಭೂಭಾಗದ ವ್ಯಾಪಾರಿ, ಜಾಗೀರ್ದಾರ ರಾಜು ಹಂಚಿಕೆ ಮಾಡಿದ ಜಮೀನಿನ ಒಡೆಯ, ಜಾಜ್ಮಾನಿ ಕಾರ್ಮಿಕರ ವಿಭಜನೆಯ ಒಂದು ವ್ಯವಸ್ಥೆ. ಬತಾಯಿ ಬೆಳೆಯ ಹಂಚಿಕೆ 3ನೇದು ಬರ್ತದ್ರಿ. ದಸ್ತೂರ್ ಅಲ್ ಅಮಲ್ಸ್ 2ನೇದು ನಗದು ದರ. ಜಪ್ತಿ 4ನೇದು ಅಳತೆ ಆಧಾರಿತ ಮೌಲ್ಯಮಾಪನ. ದಹ ಸಾಲ 10 ವರ್ಷಗಳ ಮೌಲ್ಯಮಾಪನ. ಇರ್ಫಾನ್ ಹಬೀಬ್ರವರ ಪ್ರಕಾರ ಮೊಘಲ್ ಸಾಮ್ರಾಜ್ಯದ ಅವನತಿಯು ರೈತ ವರ್ಗದ ಬಿಕ್ಕಟ್ಟಿನ ಕಾರಣದಿಂದಾಗಿದೆ. 2ನೇದು ಶಿವಾಜಿಯ ಮೊಘಲರೊಂದಿಗೆ ನಡೆಸಿದ ಯುದ್ಧವು ರೈತ ವರ್ಗವು ಮೊಘಲರ ವಿರುದ್ಧದ ದಂಗೆಗೆ ಪ್ರೇರಣೆಯಾಯಿತು. ಎ ಸರಿ, ಆದರೆ ಆರ್ ತಪ್ಪು. ಮಧ್ಯಯುಗದ ಭಾರತದಲ್ಲಿ ಅಸಾಧಾರಣ ಮಟ್ಟದಲ್ಲಿ ನಗರ ಕೇಂದ್ರಗಳ ಬೆಳವಣಿಗೆಯಾಯಿತು. ಇಸ್ಲಾಮನ ಆಗಮನ ಮತ್ತು ಮಸೀದಿಗಳ ಸುತ್ತಲಿನ ವಸಾಹತುಗಳು ನಗರ ಬೆಳವಣಿಗೆಗೆ ಕೊಡುಗೆ ನೀಡಿದವು. ಎ ಮತ್ತು ಆರ್ಗಳೆರಡೂ ಸರಿಯಾಗಿದೆ, ಆದರೆ ಆರು ಏನ ಸರಿಯಾದ ವಿವರಣೆಯಾಗಿದೆ. ಕೃಷಿ ಯೋಗ್ಯ ಪಾಳು ಭೂಮಿ ಎಂದರೆ ಪೌರೌತಿ. ತೌಹಿದ್ ಇ ಇಲಾಹಿ ಇವು ಯಾವ ಇಸ್ಲಾಂ ತತ್ವಜ್ಞಾನಿಯ ಚಿಂತನೆಗಳನ್ನು ಆಧರಿಸಿದೆ ಅಂದರೆ ಇಬ್ನ ಇ ಅರಬ್. ಪಿತೃಪ್ರಭುತ್ವ ಅಧಿಕಾರಶಾಹಿ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಸ್ಟೀಫನ್ ಪಿ ಬ್ಲೇಕ್.
ಮೊಘಲರ ಅವಧಿಯಲ್ಲಿ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದ ಪ್ರದೇಶ ಯಾವುದಂದ್ರೆ ಸೂರತ್. ಕಾಲಾನುಕ್ರಮದಲ್ಲಿ ಬರೀರಿ. ಹುಮಾಯೂನನ ಗೋರಿ, ಇತಿಮದ್ ಉದ್ ದೌಲನ ಗೋರಿ, ತಾಜ್ ಮಹಲ್ ಮತ್ತು ಬಿಬಿಕಾ ಮಕ್ಬರ್. ಹೊಂದಿಸಿ ಬರೆಯಿರಿ. ಕಾಂಕಾ ಸೂಫಿ ಶೇಖರ ಮಂದಿರ ಬರ್ತದೆ. ಫಿರ್ ಗುರು ಬರ್ತದೆ. ದರ್ವೀಶ್ ಅಂದ್ರೆ ಅನುಯಾಯಿ ಬರ್ತದೆ. ಫನಾ ಅಂದ್ರೆ ಪ್ರಾಣತ್ಯಾಗ ಬರ್ತದೆ. ಸಿದ್ಧರ ಚಳವಳಿಯು ಕೆಳಗಿನ ಯಾವ ವರ್ಗದೊಂದಿಗೆ ಸಂಬಂಧಿಸಿದೆ? ಶೈವ ಸಂತರು ಮತ್ತು ಅವರ ಚಳವಳಿ. ಕೆಳಗಿನವರಲ್ಲಿ ಯಾವ ವಿದ್ವಾಂಸರು ಮೊಟ್ಟ ಮೊದಲ ಬಾರಿಗೆ ಕಥೆಗಳನ್ನು ಪರ್ಷಿಯನ್ ಭಾಷೆಗೆ ತುತಿನಾಮ ಎಂದರೆ ಗಿಳಿಯ ಪುಸ್ತಕ ಎಂದು ಪ್ರಸಿದ್ಧವಾಗಿರುವ ಕೃತಿಯಾಗಿ ಭಾಷಾಂತರಿಸಿದರಂದ್ರೆ ಜಿಯಾ ನಕ್ಷಾಬಿ. ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂದ್ರೆ ನಾಸಿರುದ್ದೀನ್ ಮೊಹಮ್ಮದನು ದೆಹಲಿಯಲ್ಲಿ ನಾಸಿರಿಯಾ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದ್ದು ತಪ್ಪಾಗಿದೆ. ಆದರೆ ಸರಿಯಾಗಿದ್ದು ಉಪನಯನ ಸಂಸ್ಕಾರವನ್ನು ಹಿಂದೂಗಳಲ್ಲಿ ಶಿಕ್ಷಣದ ಪ್ರಾರಂಭ ಎಂದು ಗುರುತಿಸಲಾಗುತ್ತಿದೆ. ಮುಸ್ಲಿಮರು ತಮ್ಮ ಮಕ್ಕಳನ್ನು ಮುಕ್ತಾಬುಗಳಿಗೆ ಕಳಿಸುತ್ತಿದ್ದರು. ವಿದ್ವಾಂಸ ಹಾಗೂ ವಿಜ್ಞಾನಿ ಹಕೀಂ ಫತುಲ್ಲಾ ಫಿರಾಜಿಯ ಭಾರತಾದ್ಯಂತ ಧಾರ್ಮಿಕ ಶೈಕ್ಷಣಿಕ ಸ್ಥಾಪಿಸಿದರು. ಹೊಂದಿಸಿ ಬರೆಯಿರಿ. ಕಾಬುಲಿಬಾಗ್ ಮಸೀದಿ ಬಾಬರ್, ದಿವಾನ್ ಇ ಪನಾ ಹುಮಾಯೂನ್, ಪುರಾಣ ಕಿಲ್ಲಾ ಶೇರ್ಷಾ ಸೂರಿ, ಬುಲಂದ ದರ್ವಾಜ ಅಕ್ಬರ್. ಕಾಲಾನುಕ್ರಮದಲ್ಲಿ ಜೋಡಿಸಿ. ಫಸ್ಟ್ನೇದು ರಾಮಾನುಜ, ಎರಡನೇದು ರಮಾನಂದ, ಫಸ್ಟ್ನೇದು ರಾಮಾನುಜ, ಎರಡನೇದು ನಾಮದೇವ, ಮೂರನೇದು ರಮಾನಂದ, ನಾಮದೇವ, ರಾಮಾನುಜ, ಚೈತನ್ಯ. ಚಿತ್ರಕಲೆಯಲ್ಲಿ ಶಿಯಾಯಿ ಕಲಂ ತಂತ್ರವು ಯಾರ ಆಳ್ವಿಕೆಯಲ್ಲಿ ಅವಧಿಯಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬಂದಿತ್ತಂದ್ರೆ ಜಹಾಂಗೀರ. ವುಮೆನ್ ಆಫ್ ಪ್ರೈಡ್ ದಿ ದೇವದಾಸಿ ಹೆರಿಟೇಜ್ ಕೃತಿಯ ಕರ್ತೃ ಯಾರಂದ್ರೆ ಲಕ್ಷ್ಮೀ ವಿಶ್ವನಾಥನ್. ಅಮೀರ್ ಖುಸ್ರು ಸಬಕ್ ಇ ಹಿಂದಿ ಮತ್ತು ಭಾರತೀಯ ಶೈಲಿಯನ್ನು ರಚಿಸಿದರು. ಈತನು ಪ್ರಮುಖ ಸಾಹಿತ್ಯದ ರಚನೆಗಳೆಂದರೆ ಶಿಯಾರ್ ಅಲ್ ಔಲಿಯಾ ಹಾಗೂ ಫವೇದ್ ಉಲ್ ಫಾವದ್. ಅಂದರೆ ಎ ಸರಿಯಾಗಿದೆ, ಆರ್ ತಪ್ಪು. ಭಾರತ ವಿದ್ವತ್ ಕಾರ್ಯಗಳನ್ನು ಉತ್ತೇಜಿಸಲು 1784ರಲ್ಲಿ ಈ ಕೆಳಕಂಡ ಯಾವುದನ್ನು ಸ್ಥಾಪಿಸಲಾಯಿತು ಅಂದ್ರೆ ಏಷಿಯಾಟಿಕ್ ಸೊಸೈಟಿ. ಮಾರ್ಕ್ಸ್, ಗಾಂಧಿ ಆ್ಯಂಡ್ ಸೋಷಿಯಲಿಸಂ ಪುಸ್ತಕವನ್ನು ಬರೆದವರು ಯಾರಂದ್ರೆ ರಾಮ್ ಮನೋಹರ್ ಲೋಹಿಯಾ. ಇವುಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಡಚ್ಚರ ಎರಡು ಪ್ರಮುಖ ವಸಾಹತುಗಳಾಗಿದ್ದವು ಅಂದ್ರೆ ಎರಡನೇದು ಶೇರಾಂಪುರ್, ಟ್ರ್ಯಾಂಕೋಬಾರ್. ರಾಜ ಸಂಸ್ಥಾನಗಳು ಆಂತರಿಕ ತೆರಿಗೆಗಳನ್ನು ವಿಧಿಸಬಹುದಾಗಿತ್ತು ಮತ್ತು ಸ್ಥಳೀಯವಾಗಿ ಕ್ರಿಮಿನಲ್ ಮತ್ತು ಸಿವಿಲ್ ನ್ಯಾಯ ವ್ಯವಸ್ಥೆಯನ್ನು ಹೊಂದಿತ್ತು. ಸ್ಥಳೀಯ ವಿದ್ವಾಂಸರಿಗೆ ಆಶ್ರಯ ನೀಡುತ್ತಿತ್ತು. 1, 2, 3 ಸರಿಯಾಗಿದೆ. ಇವು ರಾಜ ಸಂಸ್ಥಾನಗಳು. ಆರಂಭದಿಂದಲೂ ಆಡಳಿತ ಸೇವೆಗೆ ಪ್ರವೇಶ ಅರ್ಹತೆ ಮತ್ತು ಪರೀಕ್ಷೆ ಆಧಾರದಲ್ಲಿ ನಡೆಯುತ್ತಿದೆ. ಭಾರತೀಯ ವೈದ್ಯಕೀಯ ಸೇವೆ ವಸಾಹತು ಅವಧಿಯ ಭಾರತದ ಅತ್ಯಂತ ಹಳೆಯ ಸೇವೆಗಳಲ್ಲಿ ಒಂದಾಗಿದೆ. ಇದು ಎ ಸರಿಯಾಗಿದೆ, ಆರ್ ಸರಿಯಿಲ್ಲ. ಭಾರತದಲ್ಲಿ ಪ್ರಥಮ ವೈಸ್ರಾಯನು 1858ರಲ್ಲಿ ನೇಮಿಸಲಾಗಿದೆ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಕಂಪನಿ ಆಡಳಿತದ ಬದಲು ರಾಜ ಆಡಳಿತ ಆರಂಭವಾಯಿತು. ಎ ಮತ್ತು ಆರ್ ಎರಡೂ ಸರಿಯಾಗಿದ್ದು ಆರ್ಗೆ ಎ ಸರಿಯಾದ ವಿವರಣೆಯಾಗಿದೆ. ಕಾಲಾನುಕ್ರಮದಲ್ಲಿ ಬರೆಯಿರಿ. ದೇಶೀಯ ಭಾಷಾ ಕಾಯ್ದೆ, ಇಲ್ಬರ್ಟ್ ಬಿಲ್, ಭಾರತೀಯ ವಿಶ್ವವಿದ್ಯಾಲಯ ಕಾಯ್ದೆ ಮತ್ತು ರೌಲತ್ ಕಾಯ್ದೆ. ಸೇಮ್ ಮಂಗಲ್ ಪಾಂಡೆ, ಬ್ಯಾರಕ್ಪುರ್, ತ್ಯಾತ್ಯಾ ಟೋಪಿ, ಗ್ವಾಲಿಯರ್, ಬೇಗಂ ಹಜರತ್ ಮಹಲ್, ಲಕ್ನೋ, ಕನ್ವರ್ ಸಿಂಗ್, ಅರಾ. ಒಂದನೇದರ ಮೂರನೇದು, ಬಿ ಎರಡನೇದು, ಸಿ ಒಂದನೇದು, ಡಿ ನಾಲ್ಕನೇದು. ಎನ್ ಚೌಧರಿ. ಮೀರತ್ ಪಿತೂರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡಗಳಲ್ಲಿ ಯಾವುದು ಸತ್ಯವಾಗಿದೆ ಅಂದ್ರೆ 2, 4. ಕಾರ್ಮಿಕ ವರ್ಗದ ಇತಿಹಾಸದಲ್ಲಿ ಪ್ರಮುಖವಾಗಿದೆ. ಇದರ ಅಂಗವಾಗಿ ಕೆಲವು ಬ್ರಿಟಿಷ್ ಸಹ ಬಂಧನಕ್ಕೊಳಗಾದರು.
ಜಾಮೀನ್ ರಾಯ್ ವರ್ಣಚಿತ್ರಕಾರ. ಉಸ್ತಾದ್ ಅಮೀರ್ ಖಾನ್ ಗಾಯಕ. ಉದಯ್ ಶಂಕರ್ ನೃತ್ಯಪಟು. ಟಿ.ಎಚ್. ವಿನಾಯಕರಾವ್ ತಾಳವಾದಕ. ಬ್ರಿಟಿಷರು ಭಾರತದಲ್ಲಿ ನಿರ್ಮಿಸಿದ ಕಾಲುವೆಗಳನ್ನು ಹೆಸರಿಸಿ ಅಂದರೆ ವೆಲ್ಲೆಸ್ಲಿ ಕಾಲುವೆ. ನೀವು ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ಹೇಳಿದವರು ಯಾರು? ಸುಭಾಷ್ ಚಂದ್ರ ಬೋಸ್. ಯಾವ ಪತ್ರಿಕೆ ಅಂಬೇಡ್ಕರ್ ಅವರಿಂದ ಪ್ರಾರಂಭಿಸಲ್ಪಟ್ಟಿತು? ಬಹಿಷ್ಕೃತ ಭಾರತ. ಸ್ವದೇಶಿ ಚಳವಳಿಗೆ ಸಂಬಂಧಿಸಿ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂದರೆ, ಇದು ಬಂಗಾಳ ವಿಭಜನೆ ಸಂದರ್ಭದಲ್ಲಿ ವೇಗವನ್ನು ಪಡೆಯಿತು. ಇದು ವಿದೇಶಿ ವಸ್ತುಗಳ ಬಹಿಷ್ಕಾರವನ್ನು ಪ್ರತಿಪಾದಿಸಿತು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲಾಹೋರ್ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಒಂದನೇದು A.C. 1929ರಲ್ಲಿ ಜರುಗಿತು. ಇದು ಪೂರ್ಣ ಸ್ವರಾಜ್ಯಕ್ಕೆ ಕರೆ ನೀಡಿತು. ಪ್ರಾರ್ಥನೆ, ಮನವಿ, ಪ್ರತಿಭಟನೆಗಳು ಮಂದಗಾಮಿಗಳ ವಿಧಾನಗಳಾಗಿದ್ದವು. ಮಂದಗಾಮಿಗಳು ಸಾಂವಿಧಾನಿಕ ಹಾಗೂ ಶಾಂತಿಯುತ ಮಾರ್ಗದಲ್ಲಿ ನಂಬಿಕೆ ಇರಿಸಿದ್ದರು. A ಮತ್ತು R ಗಳೆರಡೂ ಸರಿ, ಆದರೆ Rಗೆ Aನ ಸರಿಯಾದ ವಿವರಣೆ ಆಗಿದೆ. ಸ್ವದೇಶಿ ಆಂದೋಲನವು ಸ್ಥಳೀಯ ಅಥವಾ ದೇಶೀಯ ವಸ್ತುಗಳ ಬಳಕೆಯನ್ನು ಉತ್ತೇಜಿಸಿತ್ತು. ಗಾಂಧೀಜಿಯವರು ದಂಡಿ ಯಾತ್ರೆಗೆ ಕರೆ ನೀಡಿ ಉಪ್ಪು ತಯಾರಿಸಲು ಹೇಳಿದರು. ಮತ್ತು A, R ಗಳೆರಡೂ ಸರಿ, Rಗೆ A ಸರಿಯಾದ ವಿವರಣೆ ಅಲ್ಲ. ಕ್ವಿಟ್ ಇಂಡಿಯಾ ಚಳವಳಿ 1942. ಸಮಯ ಕಾನೂನು ಭಂಗ ಚಳವಳಿ ಅಂದರೆ ಉಪ್ಪಿನ ಸತ್ಯಾಗ್ರಹ 1930, ಖೇಡಾ ಸತ್ಯಾಗ್ರಹ 1918, ಅಸಹಕಾರ ಚಳವಳಿ 1922. ಇದು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂದರೆ ಫಸ್ಟ್ ಖೇಡಾ ಬರ್ತದೆ ರೀ 1918, ಆಮೇಲೆ ಅಸಹಕಾರ ಚಳವಳಿ, ಕಾನೂನು ಭಂಗ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿ. ಕಾಲಾನುಕ್ರಮದಲ್ಲಿ ಬರೆಯಿರಿ. ಕ್ಯಾಬಿನೆಟ್ ಆಯೋಗ 1946, ಸೈಮನ್ ಆಯೋಗ 1927, ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭ 1942, ಎರಡನೇ ದುಂಡು ಮೇಜಿನ ಸಮ್ಮೇಳನ. ಇಲ್ಲಿ BDCA ಬಂದ ನೋಡ್ರಿ. ನೀವು ಇಸ್ವಿಗಳನ್ನು ಹಾಕಿದ್ರೆ ಕಾಲಾನುಕ್ರಮ ಕರೆಕ್ಟಾಗಿ ಮ್ಯಾಚ್ ಮಾಡ್ತೀರಿ. J.C. ಕುಮಾರಪ್ಪ, ಮಹಾತ್ಮ ಗಾಂಧೀಜಿ. ಇಲ್ಲಿ ಅದ ನೋಡ್ರಿ, ಒಂದೇದು ಸರಿಯಾಗದ ನೋಡ್ರಿ. A3, B1, C2, D4. ಕಾರ್ಲ್ ಮಾರ್ಕ್ಸ್ ಅಂದ್ರೆ ರಜನಿ ಪಾಲ್ಮೆ ದತ್ತ, ಕಾರ್ಲ್ ಮಾರ್ಕ್ಸ್ ಬರ್ತದೆ ನೋಡ್ರಿ. ಕೃತಿಚೌರ್ಯವನ್ನು ಪರಿಶೀಲಿಸುವ ತಂತ್ರ ಯಾವುದಂದ್ರೆ ರೈಟರ್ ಚೆಕ್. ಧನ್ಯವಾದಗಳು.